ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಸ್ಟಾಕ್ ಮಾರ್ಕೆಟ್ ಆಪರೇಷನ್ ಸಬ್ಜೆಕ್ಟ್ ನಲ್ಲಿ ಬರುವಂತಹ 15 ಅಂಕಕ್ಕೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ ಯಾವುದು ಬರುತ್ತೆ ಅದನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಇಲ್ಲೊಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಕ್ಯಾಲ್ಕುಲೇಟ್ ಮ್ಯಾಟ್ರಿಕ್ಸ್ ವ್ಯಾಲ್ಯೂ ವೇಟೆಡ್ ಇಂಡೆಕ್ಸ್ ಅಂಡ್ ಇಂಡೆಕ್ಸ್ ಪಾಯಿಂಟ್. ಸೊ ವ್ಯಾಲ್ಯೂ ಶಬ್ದ ಮತ್ತು ಪಾಯಿಂಟ್ಸ್ ಅನ್ನೋ ಶಬ್ದ ನೆನ್ಪಿಟ್ಕೊಳ್ಳಿ. ಕ್ವಶನ್ ಯಾವುದೇ ರೀತಿ ಅವರು ತಿರುಗಿಸಿ ಮುರುಗಿಸಿ ಕೇಳಿದ್ರು ಕೂಡ ವ್ಯಾಲ್ಯೂ ಪಾಯಿಂಟ್ಸ್ ಎರಡು ಕ್ವಶನ್ ಇದರಲ್ಲಿ. ವ್ಯಾಲ್ಯೂ ಅನ್ನೋದು ಒಂದು ಉತ್ತರ ಕಂಡುಹಿಡಿದು ನೀವು ಪಾಯಿಂಟ್ಸ್ ಅನ್ನೋದು ಒಂದು ಉತ್ತರ ಕಂಡುಹಿಡಿಬೇಕಾಗುತ್ತೆ. ಸೊ ವ್ಯಾಲ್ಯೂ ಅಂದ್ರೆ ಅಮೌಂಟ್ ನಲ್ಲಿ ಕಂಡುಹಿಡಿಯೋದು, ಇಂಡೆಕ್ಸ್ ಪಾಯಿಂಟ್ಸ್ ನಲ್ಲಿ 100ಕ್ಕೆ ಎಷ್ಟಾಗಿದೆ ವ್ಯಾಲ್ಯೂ, ಸೊ ಅದನ್ನು ಕಂಡುಹಿಡಿಯೋದು. ವ್ಯಾಲ್ಯೂ ಮತ್ತು ಪಾಯಿಂಟ್ಸ್. ಫಸ್ಟ್ ವ್ಯಾಲ್ಯೂ ಆನ್ಸರ್ ನ ಸಾಲ್ವ್ ಮಾಡೋಣ. ಇಲ್ಲೊಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಸೊ ಕಾಲಮ್ ಕಂಪನಿ ನೇಮ್ಸ್ ಗಳಿದೆ ABCD ಅಂತ. ನಂಬರ್ ಆಫ್ ಶೇರ್ಸ್, ಎಲ್ಲ ಕಂಪನಿಗಳ ಶೇರ್ಸ್ ಎಷ್ಟಿದೆ, ನಂಬರ್ಸ್ ಆಫ್ ಶೇರ್ಸ್ ಇದೆ. ಮತ್ತು ಬೇರೆ ಬೇರೆ ಡೇಟ್ಗೆ ಫೆಬ್ರವರಿ 1, ಫೆಬ್ರವರಿ 2, ಫೆಬ್ರವರಿ 3ಗೆ ಇರುವಂತಹವುಗಳ ಶೇರ್ ಪ್ರೈಸ್ ಗಳನ್ನ ಕೊಡಲಾಗಿದೆ. MPS ಅಂದ್ರೆ ಮಾರ್ಕೆಟ್ ಪ್ರೈಸ್. ಸೊ ಮಾರುಕಟ್ಟೆ ಷೇರಿನ ಬೆಲೆಗಳನ್ನ ಕೊಡಲಾಗಿದೆ. ನಮಗೆ ಕಂಡುಹಿಡಿಯಂದಿದ್ದು ವ್ಯಾಲ್ಯೂ ಮತ್ತು ಪಾಯಿಂಟ್ಸ್ ನ ಕಂಡುಹಿಡಿ ಅಂತ ಹೇಳಿದ್ದಾರೆ. ಸೊ ಮೊದಲಿಗೆ ಮಾರ್ಕೆಟ್ ವ್ಯಾಲ್ಯೂನ ಕಂಡುಹಿಡಿಯುವಂತ ಫಾರ್ಮುಲಾ ನೋಡೋಣ ಮತ್ತು ಪಾಯಿಂಟ್ಸ್ ನ ಕಂಡುಹಿಡಿಯುವಂತ ಫಾರ್ಮುಲಾ ನೋಡ್ಕೊಳ್ಳೋಣ. ಸೊ ಫಾರ್ಮುಲಾಗೆ 2 ಮಾರ್ಕ್ಸ್ ಇರುತ್ತೆ. ಎರಡು ಫಾರ್ಮುಲಾ ಕರೆಕ್ಟ್ ಆಗಿ ನೀವು ಬರೀಬೇಕು. ಮಾರ್ಕೆಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ನಂಬರ್ ಆಫ್ ಶೇರ್ಸ್ ಇಂಟು ಮಾರ್ಕೆಟ್ ಪ್ರೈಸ್ ಪರ್ ಶೇರ್. ಅಂದ್ರೆ ಕ್ವಶನ್ ಅಲ್ಲಿ ಕೊಟ್ಟಿರುವಂತ ಈ ನಂಬರ್ ಆಫ್ ಶೇರ್ಸ್ಗೆ ಆಯಾ ದಿನದ ಮಾರುಕಟ್ಟೆ ಬೆಲೆಯನ್ನ ನಾವು ಇಂಟು ಮಾಡಬೇಕು. ನಂಬರ್ ಆಫ್ ಶೇರ್ಸ್, ಫಾರ್ ಎಕ್ಸಾಂಪಲ್ ಎ ಕಂಪನಿ ನೀವು ಕಂಡುಹಿಡಿತಿದ್ದೀರಾ ಅಂದ್ರೆ 800 ಇಂಟು 200 ಫಸ್ಟ್ ಪ್ರೈಸ್, ಅದರದ ಅಮೌಂಟ್ ಬರೀಬೇಕು. 800 ಇಂಟು 220 ಅಂದ್ರೆ ಫೆಬ್ರವರಿ 2 ಇರುವಂತ ಪ್ರೈಸ್ ಇಂಟು ಮಾಡಿ ಅಮೌಂಟ್ ಬರೀಬೇಕು. 800 ಇಂಟು 230 ಮಾಡಿ ನೀವು ಅಮೌಂಟ್ ಬರೀಬೇಕು. ಈ ರೀತಿಯಾಗಿ 3 ಕಾಲಮ್ ನ ನೀವು ಆಡ್ ಮಾಡಬೇಕು, ಆಗ ಆನ್ಸರ್ ಬರುತ್ತೆ. ನೆಕ್ಸ್ಟ್ ನೋಡಿ ಇಂಡೆಕ್ಸ್ ಪಾಯಿಂಟ್. ಸೊ ಟೋಟಲ್ ಮಾರ್ಕೆಟ್ ವ್ಯಾಲ್ಯೂ divided by total market value of a base year. So current year ದು ಮಾರ್ಕೆಟ್ ವ್ಯಾಲ್ಯೂ, ಬೇಸ್ ಇಯರ್ ದು ಮಾರ್ಕೆಟ್ ವ್ಯಾಲ್ಯೂ ಇಂಟು 100. ಯಾವಾಗ್ಲೂ ಕ್ವಶನ್ ಅಲ್ಲಿ ಮೊದಲು ಕೊಟ್ಟಿರುವಂತ MPS ಡೇಟ್ ನಾವೇನ್ ಮಾರ್ಕೆಟ್ ವ್ಯಾಲ್ಯೂ ಕಂಡುಹಿಡಿತೀವಿ, ಸೊ ಅದರದ್ದು ಟೋಟಲ್ ನಾವು ಬೇಸ್ ಆಗಿ ತಗೋತೀವಿ. ನಾವೇನ್ ಮಾಡ್ಬೇಕು, ಕರೆಂಟ್ ಇಯರ್ದಕ್ಕೆ ಬೇಸ್ ಇಯರ್ ನ ಡಿವೈಡೆಡ್ ಬೈ ಮಾಡಿ ಇಂಟು 100 ಮಾಡ್ತಾ ಹೋಗ್ಬೇಕು. ಸೊ ಆನ್ಸರ್ ಸಾಲ್ವ್ ಮಾಡುವಾಗ ನಿಮ್ಗೆ ಪಾಯಿಂಟ್ಸ್ ಬಗ್ಗೆ ಗೊತ್ತಾಗುತ್ತೆ. ಈಗ ಫಸ್ಟ್ ಕ್ವಶನ್ ಏನು, ಮಾರ್ಕೆಟ್ ವ್ಯಾಲ್ಯೂ ಕಂಡುಹಿಡಿಯೋದು. ಸೊ ಮಾರ್ಕೆಟ್ ವ್ಯಾಲ್ಯೂ ಕಂಡುಹಿಡಿಯೋದಕ್ಕೆ ನಾ ಇಲ್ಲಿ ಆನ್ಸರ್ ಸಾಲ್ವ್ ಮಾಡಿಟ್ಟಿದ್ದೀನಿ. ಕ್ವಶನ್ ಅಲ್ಲಿ ಕಂಪನಿ ಹೆಸರು ಏನಿದೆ ಅದನ್ನ ಫಸ್ಟ್ ಕಾಲಮ್ ನಲ್ಲಿ ಬರ್ದಿದ್ದೀನಿ. ಸೊ ABCD ಅಂತ ಕಂಪನಿ ಇರೋದ್ರಿಂದ ನಾ ಕಂಪನಿ ಕಾಲಮ್ ನಲ್ಲಿ ABCD ಅಂತ ಬರ್ದಿದ್ದೀನಿ. ಸೆಕೆಂಡ್ ನಂಬರ್ ಆಫ್ ಶೇರ್, ಕ್ವಶನ್ ಅಲ್ಲಿ ಇರುವಂತ ನಂಬರ್ ಆಫ್ ಶೇರ್ಸ್ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಶೇರ್ ಪ್ರೈಸ್ ಏನಿದೆ, ಫೆಬ್ರವರಿ 1ಗೆ ಕೊಟ್ಟಿರೋದು, ಫೆಬ್ರವರಿ 2ಗೆ ಕೊಟ್ಟಿರೋದು, ಫೆಬ್ರವರಿಗೆ 3ಗೆ ಕೊಟ್ಟಿರೋದು, ಈ 3 ಶೇರ್ ಪ್ರೈಸ್ ನ ಬರ್ಕೊಂಡಿದ್ದೀನಿ. ಆದ್ರೆ ಮಿಡಲ್ ನಲ್ಲಿ ಒಂದು ಕಾಲಮ್ ಹಾಕೊಂಡಿದ್ದೀನಿ. ಅಂದ್ರೆ ಶೇರ್ಸ್ ನಂಬರ್ಸ್ ಗೆ ಮತ್ತು ಪ್ರೈಸ್ ಗೆ ಇಂಟು ಮಾಡಿದಾಗ ಬರೋ ಅಮೌಂಟ್ ಗೆ ನಾವು ಮಾರ್ಕೆಟ್ ವ್ಯಾಲ್ಯೂ ಅಂತ ಕರಿತೀವಿ. ಸೊ 800 ಇಂಟು 200 1,60,000. ನೆಕ್ಸ್ಟ್ ಶೇರ್ ಪ್ರೈಸ್ 800ಗೆ 220 ಇಂಟು ಮಾಡಿದೀವಿ 1,76,000. 800ಗೆ ನೆಕ್ಸ್ಟ್ ಥರ್ಡ್ ಪ್ರೈಸ್ ಇಂಟು ಮಾಡಿದೀವಿ 230. ಸೊ ಆಗ 1,84,000. ಈ ರೀತಿಯಾಗಿ ಎಲ್ಲ ಶೇರ್ ಗಳಿಗೆ ಅದರ ಪ್ರೈಸ್ ಗಳನ್ನ ಇಂಟು ಮಾಡಿದಾಗ ಮಾರ್ಕೆಟ್ ವ್ಯಾಲ್ಯೂ ಅಮೌಂಟ್ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ನೀವು ಮಾರ್ಕೆಟ್ ವ್ಯಾಲ್ಯೂದು ಟೋಟಲ್ ಮಾಡ್ಕೋಬೇಕು. ಸೊ ಟೋಟಲ್ ಯಾಕೆ ಮಾಡ್ಕೋಬೇಕು, ಮುಂದೆ ಪಾಯಿಂಟ್ಸ್ ಕಂಡುಹಿಡಿಯೋದಕ್ಕೆ. ಈಗ ಬಂದಿರೋದು ಕಾಲಮ್ಸ್ ಏನಿದೆ ಇವು ಇಂಟು ಮಾಡಿದಾಗ ಅದನ್ನ ನಾವು ಮಾರ್ಕೆಟ್ ವ್ಯಾಲ್ಯೂ ಅಂತ ಕರಿತೀವಿ. ಇಂಡೆಕ್ಸ್ ಪಾಯಿಂಟ್ ನೋಡ್ತಾ ಹೋಗೋಣ. ಸೊ ಇಂಡೆಕ್ಸ್ ಪಾಯಿಂಟ್ ಕಂಡುಹಿಡಿಬೇಕಂದ್ರೆ ಫಾರ್ಮುಲಾ ಆಲ್ರೆಡಿ ಹೇಳಿದ್ದೀನಿ. ಫಸ್ಟ್ ಇಯರ್ ನ ಯಾವಾಗ್ಲೂ ನಾವು ಫಸ್ಟ್ ಇಯರ್ ಮಾರ್ಕೆಟ್ ವ್ಯಾಲ್ಯೂ ಏನ್ ಕಂಡುಹಿಡಿದಿರ್ತೀವಿ ಅದನ್ನ ನಾವು ಬೇಸ್ ಇಯರ್ ಅಂತ ತಗೋತೀವಿ. ಸೊ ಬೇಸ್ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಫಸ್ಟ್ ಇಯರ್ ಫಸ್ಟ್ ಡೇಟ್ ಇಂದು 2,64,000. ಸೊ ಫೆಬ್ರವರಿ 1 ಕಂಡುಹಿಡಿಯೋಣ ಮೊದಲು. ಸೊ 2 lakhs ಫಾರ್ಮುಲಾದ ಪ್ರಕಾರ ಇಂಡೆಕ್ಸ್ ಪಾಯಿಂಟ್ ಇಸ್ ಈಕ್ವಲ್ ಟು 2,64,000. ಕರೆಂಟ್ ಇಯರ್ ಅಂದ್ರೆ ಅದೇ, ಬೇಸ್ ಇಯರ್ ನಾವು ಅದನ್ನೇ ಮಾಡ್ಕೊಂಡಿರೋದ್ರಿಂದ ಅಗೇನ್ 2,64,000 ಡಿವೈಡೆಡ್ ಬೈ ಇಂಟು 100, ಆಗ 100 ಪಾಯಿಂಟ್ ಬರುತ್ತೆ. ನೆಕ್ಸ್ಟ್ ಇಯರ್ಗೆ ನೋಡೋಣ. ಸೆಕೆಂಡ್ ಇಯರ್ದು ಕರೆಂಟ್ ಇಯರ್ ಟೋಟಲ್ ವ್ಯಾಲ್ಯೂ ಎಷ್ಟಿದೆ, 2,87,500 ಡಿವೈಡೆಡ್ ಬೈ ಬೇಸ್ ಇಯರ್ 2,64,000 ಇಂಟು 100 ಮಾಡಿದಾಗ 108.90 ಬಂದಿದೆ. ಥರ್ಡ್ ಇಯರ್ ನೋಡೋಣ. 2,76,000 ಡಿವೈಡೆಡ್ ಬೈ 2,64,000 ಇಂಟು 100. ಸೊ ಆಗ ಬಂದಿರುವಂತ ಆನ್ಸರ್ ಏನಿದೆ 104.55. ಹೇಗೆ ಆನ್ಸರ್ ಕಂಡುಹಿಡಿತೀವಿ ಅಂದ್ರೆ ಇಂಡೆಕ್ಸ್ ಪಾಯಿಂಟ್ ನ ನಾವು ಫಸ್ಟ್ ಇಯರ್ದು ಕರೆಂಟ್ ಇಯರ್ದು ಅದೇ ಅಮೌಂಟ್ ತಗೊಂತೀವಿ ಡಿವೈಡೆಡ್ ಬೈ ಬೇಸ್ ಇಯರ್ ಅದನ್ನೇ ತಗೋತೀವಿ ಇಂಟು 100 ಮಾಡ್ತೀವಿ. ಸೆಕೆಂಡ್ ಇಯರ್ದು ಕರೆಂಟ್ ಇಯರ್ ಟೋಟಲ್ ವ್ಯಾಲ್ಯೂ ತಗೊಂತೀವಿ ಡಿವೈಡೆಡ್ ಬೈ ಬೇಸ್ ಇಯರ್ ಅಂದ್ರೆ ಫಸ್ಟ್ ಇಯರ್ ಟೋಟಲ್ ನ ಡಿವೈಡೆಡ್ ಬೈ ತಗೊಂತೀವಿ ಇಂಟು 100 ಮಾಡ್ತೀವಿ. ಥರ್ಡ್ ಇಯರ್ ಟೋಟಲ್ ಕರೆಂಟ್ ಇಯರ್ ವ್ಯಾಲ್ಯೂ ತಗೋತೀವಿ ಡಿವೈಡೆಡ್ ಬೈ ಬೇಸ್ ಇಯರ್ ಅಂದ್ರೆ ಫಸ್ಟ್ ಟೋಟಲ್ ತಗೋತೀವಿ ಇಂಟು 100. ಸೊ ಎಲ್ಲದಕ್ಕೂ ಫಸ್ಟ್ ಡಿವೈಡೆಡ್ ಬೈ ಟೋಟಲ್ ತಗೊಂತೀವಿ, ಎಲ್ಲದ್ರದ್ದು ಫಸ್ಟ್ ಮೇಲೆ ಕರೆಂಟ್ ಇಯರ್ ವ್ಯಾಲ್ಯೂ ತಗೋತೀವಿ ಇಂಟು 100 ಮಾಡ್ತೀವಿ. ಸೊ ಈ ರೀತಿ ಆನ್ಸರ್ಸ್ ಬರುತ್ತೆ. ಸೊ ಈ ರೀತಿಯಾಗಿ ನೀವು ಇಂಡೆಕ್ಸ್ ಪಾಯಿಂಟ್ ಕಂಡುಹಿಡಿಬೇಕು. ಇದನ್ನ ನಾವು 15 ಮಾರ್ಕ್ಸ್ ಸೆಕ್ಷನ್ ಅಲ್ಲಿ ಕ್ವಶನ್ ನೋಡ್ತೀವಿ, ನಂಬರ್ ಚೇಂಜ್ ಮಾಡ್ಕೊಡ್ತಾರೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ 5 ಮಾರ್ಕ್ಸ್ ಗೆ ಕೇಳುವಂತ ಮೆಥಡ್ ನ ನೋಡೋಣ.